ಸ್ವಪಕ್ಷದಲ್ಲಿ ಇದ್ಕೊಂಡೇ ಕಾಂಗ್ರೆಸ್ ಶಾಸಕರು ಸರ್ಕಾರದ ವಿರುದ್ಧವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಈ ವಿಚಾರವಾಗಿ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು ಕಿಡಿಕಾರ್ತಾ ಇದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಸುಮ್ಮನೆ ಕುಳಿತುಕೊಂಡಿರ್ತಾರೆ. ಕೇವಲ ಮಾಧ್ಯಮಗಳ ಮೂಲಕ ಅಥವಾ ಮಾಧ್ಯಮಗಳ ಬಳಿ ಮಾತ್ರ ಮಾತನಾಡ್ತಾರೆ. ಅಸಮಾಧಾನಿತರ ಶಾಸಕರು ಯಾರಿದ್ದಾರೆ ಇವರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇರೋದು. ಯಾರು ಕೂಡ ರಿಸೈನ್ ಮಾಡೋದಿಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜು ಕಾಗೆಗೆ ಕೌಂಟರ್ ಕೊಟ್ಟಿದ್ದಾರೆ ಬಸವರಾಜ್. ಇನ್ನು ಕೈ ಪಕ್ಷದಲ್ಲೇ ಇದ್ಕೊಂಡು ಅದರಲ್ಲೂ ಸ್ವಪಕ್ಷದಲ್ಲೇ ಇದ್ಕೊಂಡು ಎಂಎಲ್ಎಗಳು ಅಸಮಾಧಾನವನ್ನ ಹೊರಹಾಕ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು ಕಿಡಿಕಾರ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಸಿಎಲ್ಪಿ ಸಭೆ ಕರೆದಾಗ ಎಲ್ಲ ಎಂಎಲ್ಎಗಳು ಸುಮ್ಮನೆ ಕುಳಿತುಕೊಂಡಿರ್ತಾರೆ. ಯಾರು ಕೂಡ ಸಮಸ್ಯೆ ಬಗ್ಗೆ ಮಾತನಾಡುವುದಿಲ್ಲ. ಯಾವಾಗ ಮಾಧ್ಯಮಗಳು ಪ್ರಶ್ನೆಗಳನ್ನ ಕೇಳ್ತಾವೆ ಆ ಸಂದರ್ಭದಲ್ಲಿ ಮಾತ್ರ ಸ್ವಪಕ್ಷದ ವಿರುದ್ಧವೇ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ ಅಂತ ಈಗ ಅಸಮಾಧಾನಿತ ಶಾಸಕರ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಮುಂದುವರೆದು ಈಗಾಗಲೇ ಈ ಹಿಂದೆ ಕೂಡ ರಾಜು ಕಾಗೆ ಸರ್ಕಾರಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದಕ್ಕೂ ಕೂಡ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಏನ್ ಮಾತನಾಡಿದ್ದಾರೆ ಒಮ್ಮೆ ನೋಡ್ಕೊಂಡ್ ಬರೋಣ. ಹೊರಗೆ ಬಂದು ಮಾಧ್ಯಮ ಮಾತಾಡೋದಲ್ಲ, ಅವ್ನು 4-4 ಜನ ಹಿರಿಯರು ಮಾತಾಡಿದ್ದಾರೆ. ಆಕ್ಚುಲಿ ಅದು ಮಾತಾಡಬಾರ್ದು. ಅದೇನೇ ಸರಿ ಇರಲಿ, ಸುಳ್ಳು ಇರಲಿ, ತಪ್ಪಿರಲಿ, ಸರಿ ಇರಲಿ, ಮಾತಾಡಬಾರ್ದು. ಯಾಕೆಂದರೆ ಸರ್ಕಾರ ಸುಭದ್ರಾಗಿ ಹೋಗ್ತಿದೆ. ಸುಮಾರು 138-139 ಜನ ನಮ್ಮನ್ನೆಲ್ಲ ನಂಬಿ ಸರ್ಕಾರನ ಆಯ್ಕೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷನ. ಅದನ್ನು ಬಿಟ್ಟು ನಾವು ಈ ಸಂದರ್ಭದಲ್ಲಿ ಏನಾರಿತ್ತು ಸಮಸ್ಯೆ ಅಂದರೆ ಇದನ್ನು ಕರಿತೀವಿ. CLP ಕರೆದ ಸಂದರ್ಭದಲ್ಲಿ ಏನು ಮಾತಾಡಲ್ಲ. ನಾನು ನೋಡಿದ್ದೀನಿ, ಇವರೆಲ್ಲ ಹಿರಿಯರೇ ಮಾತಾಡಿದ್ದಾರೆ. ನಾನಿನ್ನೂ ಜೂನಿಯರು. ಹಿರಿಯರೇ ಮಾತಾಡಿದ್ದಾರೆ. CLP ಸುಮ್ಮ ಕೂತಿರ್ತಾರೆ. ಅವ್ರೇನು ಹುಲಿ ಸಿಂಹ ಕಟ್ಕೊಂಬಂದಿರ್ತಾರೆ? ಯಾರು ಹುಲಿ ಸಿಂಹ ಇಟ್ಕೊಂಬಂದಿರಲ್ಲ. ಇವ್ರು ಮಾತ್ರ ಸುಮ್ಮನೆ ಕೂತಿರ್ತಾರೆ. ಇಲ್ಲಿ ಹೊರಗೆ ಬಂದು ಮಾಧ್ಯಮ ಮಾತಾಡೋದಲ್ಲ. ಅವ್ನು 3-4 ಜನ ಹಿರಿಯರು ಮಾತಾಡಿದ್ದಾರೆ. ಆಕ್ಚುಲಿ ಅದು ಮಾತಾಡಬಾರ್ದು. ಅದೇನೇ ಸರಿ ಇರಲಿ, ಸುಳ್ಳು ಇರಲಿ, ತಪ್ಪಿರಲಿ, ಸರಿ ಇರಲಿ, ಮಾತಾಡಬಾರ್ದು.